ಹಾ ಸರ್, ಏನ್ ಸರ್ ನಾಳೆ ಸೆಷನ್ ಬಗ್ಗೆ ಒಂಚೂರು ಕೇಳ್ಬೇಕಾಗಿತ್ತು. ನಾಳೆ ಸೆಷನ್ ನಲ್ಲಿ ಗವರ್ನರ್ ಬರಲ್ಲ ಅಂತಂದ್ರೆ ಅದು ಹೇಗೆ ಸರ್, ನಡೆಯುತ್ತಾ ಅಂತ ಕಾನೂನು ಪ್ರಕಾರ ಹೇಗೆ ಅಂತ? ಕಾನೂನು ಪ್ರಕಾರ ಗವರ್ನರು ಸಂವಿಧಾನವನ್ನ ಎತ್ತಿಡಿತೀನಿ ಅಂತ ಹೇಳಿ ಪ್ರತಿಜ್ಞೆ ತಗೊಂಡಿದ್ದಾರೆ. ಹಾ ಸರ್. ಒಂದು ಸಂವಿಧಾನದ ರೀತಿಯ ವರ್ಷದ ಮೊದಲನೇ ಸೆಷನ್ ಹ್ಮ್ ಅಥವಾ ಮೊದಲನೇ ಎಲೆಕ್ಷನ್ ಆದ ಮೊದಲನೇ ಸೆಷನ್ ಹ್ಮ್ ರಾಜ್ಯಪಾಲರು ಭಾಷಣ ಮಾಡಬೇಕು ಅಂತ ಇದೆ. ಹ್ಮ್ ಹಾಗೆ ನಾವು 2006ರಲ್ಲಿ ಮಾಡಿದಂತ ಕಾನೂನು ಏನಿದೆ 2006 ಆಕ್ಟ್, ಹ್ಮ್ ಅದರ ಪ್ರಕಾರನೂ ಸಹ ವರ್ಷಕ್ಕೆ 4 ಸಾರಿ ಸೆಷನ್ ಮಾಡಬೇಕು, ಕನಿಷ್ಠ 60 ದಿವಸ ಮಾಡಬೇಕು. ಹ್ಮ್ ಜಾನ್ವರಿನಲ್ಲಿ 1, ಮಾರ್ಚಲ್ಲಿ 1, ಜೂನಲ್ಲಿ 1, ನವೆಂಬರಲ್ಲಿ 1. ಹ್ಮ್ ದೇವರಾಜ ಅರಸ್ ಕಾಲದಲ್ಲಿ 106 ದಿವಸ ಸೆಷನ್ ಮಾಡಿದ್ದಾರೆ. ಹಾ ಸರ್. ಈಗ ಕಾನೂನಿದೆ, ಒಂದು ಸಂವಿಧಾನ, ಇನ್ನೊಂದು 2006ರ ಕರ್ನಾಟಕ ಲೆಜಿಸ್ಲೇಟಿವ್ ಲೆಜಿಸ್ಲೇಚರ್ ಪ್ರೊಸೀಜರಲ್ ಆಕ್ಟ್ 2006. ಹಾ ಸರ್. ಸೊ ಅದನ್ನ ಈಗ ಏನ್ ಮಾಡಿದ್ದಾರೆ, ಸಂವಿಧಾನ ತಿಳಿತೀವಿ ಹೇಳಿದವ್ರು ನಾನು ಬರಲ್ಲ ಅಂತ ಹೇಳಿದ್ರೆ, ಹ್ಮ್ ಆಮೇಲೆ ಈಗ ಸಂವಿಧಾನದ ಪ್ರಕಾರ ಸ್ಟೇಟ್ ಲಿಸ್ಟು, ಸೆಂಟ್ರಲ್ ಲಿಸ್ಟು, ಕನ್ಕರೆಂಟ್ ಲಿಸ್ಟ್ ಇದೆ. ಹೌದು. ಆಯಾ ಸಂಬಂಧಪಟ್ಟ ಹಾಗೆ ಸರ್ಕಾರಗಳು ತೀರ್ಮಾನ ತಗೊಳ್ಳುವಂಥದ್ದು. ಹ್ಮ್ ಗವರ್ನರ್ ಈಗ ಭಾಷಣ ಮಾಡಲ್ಲ ಕ್ಯಾಬಿನೆಟ್ ಕೊಟ್ಟಿರುವಂತದನ್ನ ಅಂತ ಹೇಳಿದ್ರೆ ನಾನು ಅದು ಓದಲ್ಲ. ಸಂವಿಧಾನಕ್ಕೆ ಅಪಚಾರ, ಹ್ಮ್ ಮತ್ತೆ 2000 ಆಕ್ಟ್ಗೆ ಅಪಚಾರ. ಹ್ಮ್ ಸೊ ಹಾಗಾಗಿ ಅವರಿಗೆ ನೈತಿಕತೆ ಅನ್ನುವಂಥದ್ದು ಇದ್ರೆ, ಕಾನೂನು ಗೊತ್ತಿದ್ರೆ ಈ ಹ್ಯಾಸ್ ಟು ರಿಸೈನ್ ಆರ್ ಈ ಹ್ಯಾಸ್ ಟು ಬಂದು ಭಾಷಣ ಮಾಡ್ಬೇಕು, ಓದ್ಬೇಕು. ಹ್ಮ್ ಸೊ ಇದು ಬಿಜೆಪಿನವರ ಹೊಸ ಅವತಾರ ಇದು. ಸರ್, ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಒಂದೊಮ್ಮೆ ಗವರ್ನರು ಯಾವುದೋ ಒಂದು ಕಾರಣದಿಂದ ಅವರು ರಿಜೆಕ್ಟ್ ಮಾಡಿದ್ರು, ರೆಫ್ಯೂಸ್ ಮಾಡಿದ್ರು ಅಂತಂದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಪ್ರಶ್ನೆ. ಅಂದ್ರೆ ಸೆಷನ್ ನಡೆಯುತ್ತಾ ಅಥವಾ ಇಲ್ವಾ? ನಡೆಯುತ್ತೆ, ಯಾಕೆ ನಡೆಯೋದಿಲ್ಲ? ಹ್ಮ್ ಟೇಬಲ್ ಮಾಡ್ತಾರೆ, ಹೌಸ್ ಪಾಸ್ ಮಾಡುತ್ತೆ ಅಷ್ಟೇ. ಹ್ಮ್ ಈಗ ತಮಿಳ್ನಾಡಲ್ಲಿ ಆಗ್ಲಿಲ್ವೇ? ಹ್ಮ್ ಅಷ್ಟೇ. ತಮಿಳ್ನಾಡಲ್ಲಿ ಕೇಸ್ ಬೇರೆ ಇದೆ ಸರ್, ಅವರು ವಾಕ್ಔಟ್ ಮಾಡಿದ್ರು. ಆಯ್ತು, ನಾಳೆ ಇಲ್ಲೂ ಸಹ ಹ್ಮ್ ಇವರೇ ಪ್ರೆಸೆಂಟ್ ಮಾಡ್ತಾರೆ, ಪ್ಲೇಸ್ ಮಾಡ್ತಾರೆ. ಹ್ಮ್ ಸೊ ಆಮೇಲೆ ಸದನದ ಪ್ರಾಪರ್ಟಿ ಆಗುತ್ತೆ, ಡಿಸ್ಕಷನ್ ಆಗುತ್ತೆ, ಪಾಸ್ ಆಗುತ್ತೆ. ಈಗ ಗವರ್ನರ್ ನಿರ್ಣಯ ಮೇಲೆ, ವಂದನಾ ನಿರ್ಣಯದ ಮೇಲೆ ಅಂತ ಹೇಳಿ ಈಗ ಚರ್ಚೆ ನಡೆಯುತ್ತಲ್ಲ ಸರ್. ಈಗ ಗವರ್ನರ್ ಇಲ್ದೇನೆ ವಂದನಾ ನಿರ್ಣಯ ಪಾಸ್ ಮಾಡ್ಬೋದಾ? ಮಾಡ್ಬೋದು, ಅದಕ್ಕೇನು ಸಂಬಂಧಪಟ್ಟ ಹಾಗೆ. ಅಂದ್ರೆ ಇಂಥದೊಂದು ಈ ಹಿಂದೆ ಏನಾದ್ರು ನಡೆದಿದೆಯಾ ಇಂಥ ಇಲ್ಲ, ಈ ತರದ ಯಾವ ಪ್ರಕರಣ ನಡೆದಿಲ್ಲ. ಅದಕ್ಕೆ ನನ್ಗೆ ಕನ್ಫ್ಯೂಷನ್ ಆಗಿರೋದು ಏನು ಅಂದ್ರೆ, ಗವರ್ನರ್ ಒಂದೊಮ್ಮೆ ಬಂದು ನಾನು ಸ್ಪೀಚ್ ಓದಲ್ಲ ಅನ್ನೋದನ್ನ ನಾವು ನೋಡಿದೀವಿ, ವಾಕ್ಔಟ್ ಮಾಡಿ ಹೋಗಿದ್ದು. ಬಟ್ ಬರೋದೇ ಇಲ್ಲ, ಸೆಷನ್ಗೆ ಬರೋದಿಲ್ಲ ಅಂತ ಹೇಳಿದ್ದು ಇದೇ ನನಗೆ ಫಸ್ಟ್ ಅಂತ ಅನಿಸ್ತು. ಅದಕ್ಕೆ ನಿಮ್ಮನ್ನ ಫೋನ್ ಮಾಡಿದೆ ಸರ್, ನಿಮ್ಮನ್ನ ತಿಳ್ಕೊಬೇಕು. ಏನು ಫಸ್ಟೇ, ಬಟ್ ಏನಪ್ಪಾ ಅಂತಂದ್ರೆ ಇದು ಫಸ್ಟ್ ಆಗಿರೋದನ್ನ ನಾವೇನ್ ಮಾಡ್ತೀವಿ ಅದೇ ಪ್ರೆಸಿಡೆಂಟ್. ಓಕೆ ಓಕೆ. ಸಂವಿಧಾನದಲ್ಲಿ ಏನಾದ್ರು ಇದೆಯಾ ಸರ್, ಒಂದೊಮ್ಮೆ ಗವರ್ನರ್ ಬರ್ಲಿಲ್ಲ ಸೆಷನ್ಗೆ ಅಂದ್ರೆ ಏನು ಅಂತ ಏನಾದ್ರು ಇದೆಯಾ? ಬರಬೇಕು, ನೆಗೆಟಿವ್ ಇಲ್ಲ, ಪಾಸಿಟಿವ್ ಇದೆ. ಬರಬೇಕು, ಅವ್ರು ಅಡ್ರೆಸ್ ಮಾಡಬೇಕು ಅಂತ ಇದೆ. ಹಾಗಾಗಿ ಅವ್ರು ಬರ್ಲಿಲ್ಲ ಅಂತಂದ್ರೆ ಸಂವಿಧಾನಕ್ಕೆ ಅಪಚಾರ. ಓಕೆ ಓಕೆ. ಸೊ ಹಾಗಾಗಿ ಅವ್ರಿಗೆ ಯಾವುದೇ ಮಾರಲ್ ರೈಟ್ ಆಗಲಿ, ಲೀಗಲ್ ರೈಟ್ ಆಗಲಿ, ಗವರ್ನರ್ ಆಗಿ ಮುಂದುವರಿಯೋದಕ್ಕೆ ನಾಲಾಯಕ್ ಆಗ್ತಾರೆ. ಸೊ ಆಗ ಸರ್ಕಾರ ಅವ್ರ ವಿರುದ್ಧನೂ ನಿರ್ಣಯ ಪಾಸ್ ಮಾಡಬಹುದಾ? ಮಾಡಬಹುದು. ವಾಪಸ್ ತಗೊಳ್ಳಿ ಅಂತ ಹೇಳಿ, ವಾಪಸ್ ಕರೆಸ್ಕೊಳ್ಳಿ ಅಂತ ಹೇಳಿ ನಿರ್ಣಯಗಳಿಂದ ಮಾಡಿದ್ದಾರೆ. ಮಾಡಬಹುದು. ಈಗ ನಾಳಿನ ಸೆಷನ್ ನಡೆಯುತ್ತೆ ಅಂತೀರಾ ಸರ್ ತಾವು? ನಾನು ಊರಲ್ಲಿಲ್ಲ, ನನಗೆ ನೋಡ್ತೇನೆ, ನಾನು CM ಸಿಕ್ಕಿದ್ರೆ ಮಾತಾಡ್ತೇನೆ. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ ಓಕೆ. ಈಗ ಅದೇ ಆರ್ಟಿಕಲ್ 176 ಪ್ರಕಾರ ಫಸ್ಟ್ ಸೆಷನ್ ಆಫ್ ದ ಇಯರ್ ಮಸ್ಟ್ ಬಿಗಿನ್ ವಿತ್ ಗವರ್ನರ್ಸ್ ಅಡ್ರೆಸ್. ಗೊತ್ತಾಯ್ತಾ? ಕಂಪಲ್ಸರಿ ಅವರು ಹಾಜರಾಗಬೇಕು, ಭಾಷಣ ಮಾಡಬೇಕು ಅಂತ ಮಾಡ್ಬೇಕು. ಈಗ ಅವ್ರು ಬರದೇ ಇದ್ರೆ ಏನಾಗ್ತದೆ ಅನ್ನೋದು ಈಸ್ ಕ್ವೈಟ್ ಎ ಗ್ರೇ ಏರಿಯಾ. ಇಷ್ಟವರೆಗೇನು ಡಿಸೈಡ್ ಆಗಿಲ್ಲ. ಬಟ್ ಅವ್ರು ಬರದೇ ಇದ್ರೆ ಯು ಸಿ ಸೆಷನ್ ವ್ಯಾಲಿಡ್ ಆಗ್ಲಿಕ್ಕಿಲ್ಲ.
ಅಂದ್ರೆ ಹಾ, ಹಾ, ಸೆಷನ್ ವ್ಯಾಲಿಡ್ ಅನ್ನೋದು ಒಂದು ಪ್ರಶ್ನೆ, ಇನ್ನೊಂದು ಹಾ, ಸೆಷನ್ ಹಾ. ನಡೆಯುತ್ತಾ ಅಥವಾ ನಡೆಸ್ಲಿಕ್ಕೆ ಆಗತ್ತಾ ನಡೆಸಬಾರ್ದಾ ಅನ್ನೋದು ನನಗೆ ಜಿಜ್ಞಾಸೆ ಕಾಡ್ತಾ ಇದೆ. ನಡೆಸಬಾರ್ದು ಅಂತ ಆಗೋದಿಲ್ಲ ಅಂತ. ಹಾ ಇಟ್ ಶಾಲ್ ಬಿಗಿನ್ ವಿತ್ ದಿ ಅಡ್ರೆಸ್ ಆಫ್ ದಿ ಗವರ್ನರ್. ಗವರ್ನರೇ ಬರದೇ ಇದ್ರೆ ಹಾ ಆ ಸೆಷನ್ ಆಗಿ ಮತ್ತೆ ಏನಾದ್ರು ವಿಧೇಯಕ ಏನಾದ್ರು ಪಾಸ್ ಆದ್ರೆ ಹಾ. ಇಟ್ ಮೇ ನಾಟ್ ಬಿ ವ್ಯಾಲಿಡ್. ಸೊ ಅಂದ್ರೆ ಅನೂರ್ಜಿತ ಆಗುತ್ತೆ ಅವಾಗ. ಅನೂರ್ಜಿತ ಆಗುತ್ತದೆ ಆ ಸೆಷನ್ನೇ. ಈ ಹೌದು, ಇಂಥ ಸಿಚುವೇಶನ್ ಉದ್ಭವ ಆಗ್ಲಿಲ್ಲ. ಅದೇ ಈ ಕಲ್ಕತ್ತಾ ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ಅಲ್ಲಿ ಹೇಳಿದ್ದಾರೆ ದಟ್ ಇಟ್ ಇಸ್ ಮ್ಯಾಂಡೇಟರಿ, ಗವರ್ನರ್ ಮಸ್ಟ್ ಕಮ್ ಅಂತ ಹೇಳಿದ್ದಾರೆ. ಬಟ್ ಬಂದು ಓದದಿದ್ರೆ ಅಥವಾ ಅದು ಇರ್ರೆಗ್ಯುಲಾರಿಟಿ ಏನು ಆದ್ರೂ ಅದನ್ನೇನು ಚಾಲೆಂಜ್ ಮಾಡ್ಲಿಕ್ಕೆ ಬರುದಿಲ್ಲ ಗವರ್ನರ್ ಆಕ್ಷನ್ ಅನ್ನು. ಸರ್, ಇನ್ನೊಂದು ಪ್ರಶ್ನೆ ಅಂದ್ರೆ, ಈಗ ಕೇರಳ ಮತ್ತು ತಮಿಳುನಾಡಿನಲ್ಲಿ ಗವರ್ನರ್ಗಳು ಏನ್ ಮಾಡಿದ್ದಾರೆ, ಬಂದು ವಾಕೌಟ್ ಮಾಡಿದ್ದಾರೆ, ಹೋಗಿದ್ದಾರೆ. ಹೌದು, ಅಲ್ಲಿ ಸೆಷನ್ ಕಂಟಿನ್ಯೂ ಆಗುತ್ತೆ ಅವಾಗ ಬಂದು ಹೋದ್ರಲ್ಲ. ಆಗುತ್ತೆ, ಬಂದ್ರಲ್ಲ. ಇಲ್ಲಿ ಕರ್ನಾಟಕದ ಏನಾಗಿದೆ ಅಂದ್ರೆ, ಈಗ ತಾವರ್ ಚಂದ್ ಗೆಹ್ಲೋಟ್ ಅವರು ನಾಳಿನ ಸೆಷನ್ ಗೆ ನಾನು ಬರೋದಿಲ್ಲ ಅಂತ ಹೇಳಿದ್ದಾರೆ. ಈ ತರ ಆಗಿರೋದು ಫಸ್ಟ್ ಟೈಮ್. ಹೌದು 100% ಫಸ್ಟ್ ಟೈಮ್. ಅವರು ನಾಳೆ ಏನಾದ್ರು ಬರದೇ ಇದ್ರೆ ಇವ್ರು ಸೆಷನ್ ಮಾಡಿದ್ರು ಅದರಲ್ಲಿ ಏನು ಅದಕ್ಕೆ ಏನಂದ್ರೆ ಕಾನೂನಲ್ಲಿ ಏನು ಮಾನ್ಯತೆ ಇಲ್ಲ, ಮಾನ್ಯತೆ ಇಲ್ಲ, ಮನ್ನಣೆ ಇಲ್ಲ. ಈಗ ಅವ್ರನ್ನ H.K. ಪಾಟೀಲ್ ಕಾನೂನು ಸಚಿವರು ಅವ್ರ ಮನೆಗೆ ಹೋಗಿ ಗವರ್ನರ್ ಹತ್ರ ಹೋಗಿ ಕನ್ವಿನ್ಸ್ ಮಾಡ್ತಾ ಇದಾರಂತೆ. ಕನ್ವಿನ್ಸ್ ಆಗಿ ಅವ್ರು ಬಂದ್ರೆ ನೋ ಪ್ರಾಬ್ಲಮ್. ಒಂದ್ ವೇಳೆ ಅವ್ರು ಬರ್ಲಿಲ್ಲ ಅಂತಂದ್ರೆ ನೀವ್ ಹೇಳೋ ಪ್ರಕಾರ ಸೆಷನ್ ನಡೆದ್ರು ಕೂಡ ಅದು ಮಾನ್ಯತೆ ಇಲ್ಲ ಅಂತಂದಾಗ ಯಾಕೆ ನಡೆಸಬೇಕು ಅನ್ನೋದು ಒಂದಾಗತ್ತೆ. ಎರಡನೇದು, ಇದು ಕೋರ್ಟ್ಗೆ ಏನಾದ್ರು ಹೋಗ್ಬೋದಾ ಸರ್? ಪ್ರಶ್ನೆ ಮಾಡ್ಬೋದಾ ಸರ್ಕಾರದವರು? ರಾಜ್ಯಪಾಲರ ನಡೆಯನ್ನ ಪ್ರಶ್ನಿಸಿ ಕೋರ್ಟ್ಗೆ ಹೋಗ್ಬೋದಾ? ಅದಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕಲ್ಕತ್ತಾ ಹೈಕೋರ್ಟ್ ಹೇಳ್ತದೆ. ಆರ್ಟಿಕಲ್ 212 ಪ್ರಕಾರ ಎನಿ ಇರೆಗ್ಯುಲಾರಿಟಿ ಆದ್ರೆ ಇಟ್ ಈಸ್ ನಾಟ್ ಜಸ್ಟಿಸಿಯಬಲ್, ಕೋರ್ಟ್ಗೆ ಹೋಗಕ್ ಆಗಲ್ಲ ಗವರ್ನರ್ ಆಕ್ಷನ್ ಅಂತ ಹೇಳ್ತಾರೆ. ಮತ್ತೆ ಮುಂದೆ ಏನ್ ಸರ್ ಇದು? ಹಂಗಂದ್ರೆ ರಾಷ್ಟ್ರಪತಿ ಅವರಿಗೆ ಹೋಗ್ಬೇಕಾಗುತ್ತಾ? ಅಲ್ಲ, ಯಾರು ರಾಷ್ಟ್ರಪತಿಗೆ ಯಾರು ದೂರು ಕೊಡುದು? ಯಾರು? ಗವರ್ಮೆಂಟ್ ಅವ್ರು ಕೊಡ್ಬೇಕು ಅಲ್ವಾ? ಇಲ್ಲಿ ಪ್ರಶ್ನೆ ಇರೋದೇನಂದ್ರೆ ಸರ್, ಈಗ ಮನ್ರೇಗಾ ಯೋಜನೆಯನ್ನ ವಿರೋಧಿಸಿ ಅಂಗೀಕಾರ ಮಾಡಕ್ ಕೊಟ್ಟಿದೆ ಸೆಷನ್ ಅಲ್ಲಿ, ಅದ್ರ ಬಗ್ಗೆ ಚರ್ಚೆ ಮಾಡಕ್ ಕೊಟ್ಟಿದ್ದಾರೆ. ಗವರ್ನರ್ ಯಾರು ಅಂತಂದ್ರೆ ಕೇಂದ್ರ ಸರ್ಕಾರದಿಂದನೇ ನೇಮಿತ ಆಗಿರ್ತಾರೆ, ರಾಷ್ಟ್ರಪತಿ ಅವರಿಂದ ಆಗಿರ್ತಾರೆ. ಅದು ಬೇರೆ ವಿಷಯ. ಕೇಂದ್ರ ಸರ್ಕಾರದಿಂದ ಆಗಿದ್ದು ಹೌದು, ಬಟ್ ಈಸ್ ಹೆಡ್ ಆಫ್ ದ ಗವರ್ಮೆಂಟ್. ಕರೆಕ್ಟ್. ಅಲ್ಲ, ಅವರು ನಾಳೆ ನಾನು ಬರಲ್ಲ ಅಂತ ಹೇಳೋದಕ್ಕೆ ನೀವು ಕೇಂದ್ರ ಸರ್ಕಾರದ ವಿರುದ್ಧ ನೀವು ಅಂಗೀಕಾರ ಪಾಸ್ ಮಾಡ್ತೀನಿ ಅಂದ್ರೆ ನಾನು ಯಾಕೆ ಇಲ್ಲಿ ಇರ್ಬೇಕು ಅನ್ನೋದೇನಾದ್ರು ಬಂತ ಅವ್ರ ಮೈಂಡ್ಗೆ ಅಂತ ಗವರ್ನರ್ಗೆ? ಅಫ್ಕೋರ್ಸ್ ಅದೇ ಬಂದಿರೋದು, ಇನ್ನೇನು 100%. ಅದಕ್ಕೆ ಅವ್ರು ಬರಲ್ಲ ಅಂತ ಹೇಳಿದ್ದು. ಯು ಕಾಲ್ ದಿಸ್ ಸೆಷನ್ ಅಂಡ್ 10 ಸಬ್ಜೆಕ್ಟ್ ಇದ್ರೆ ಬೇರೆ. ಓನ್ಲಿ ಸಬ್ಜೆಕ್ಟ್ ಈಸ್ ಕ್ರಿಟಿಸೈಸಿಂಗ್ ಮನ್ರೇಗಾ, ದಟ್ ಈಸ್ ಕ್ರಿಟಿಸೈಸಿಂಗ್ ದಿ ಸೆಂಟ್ರಲ್ ಗವರ್ಮೆಂಟ್, ಫಾರ್ ವಿಚ್ ಐ ವಿಲ್ ನಾಟ್ ಇವನ್ ಕಮ್. ಬಟ್ ಇದುವರೆಗೂ ಅವರು ಮೌಖಿಕವಾಗಿ ಅವರು ಫೋನ್ ನಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತ ರಜನೀಶ್ ಅವರಿಗೆ, ಚೀಫ್ ಸೆಕ್ರೆಟರಿ ಅವರಿಗೆ ಅವರು ಹೇಳಿದ್ದಾರೆ ಫೋನ್ ಮಾಡಿ. ಆದ್ರೆ ಅಫಿಷಿಯಲ್ ಆಗಿ ಏನು ಅವರು ಇನ್ನೂ ರಿಯಾಕ್ಟ್ ಮಾಡಿಲ್ವಲ್ಲ, ಅದನ್ನ ಹೆಂಗೆ? ಆಸ್ ಆಫ್ ನೌ ವಿ ಗೋ ಬೈ ಮೀಡಿಯಾ ರಿಪೋರ್ಟ್ಸ್. ನಾವೇನ್ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ? ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಫೋನ್ ಮಾಡಿ ಹೇಳಿದ್ರು ಕೂಡ ಅದು ಅಫಿಷಿಯಲ್ ಆಗುತ್ತಾ? Of course it is official. ಶಾಲಿನಿ ರಜನೀಶ್ ಅವರಿಗೆ ಫೋನ್ ಮಾಡಿದ್ದಾರೆ ಮಧ್ಯಾಹ್ನ. ಚೀಫ್ ಸೆಕ್ರೆಟರಿ ಫೋನ್ ಮಾಡಿ ಹೇಳಿದ್ರೆ she is the head of the ಬ್ಯೂರೋಕ್ರಸಿ. 100% it's an official act. ಬಟ್ ನಾನು VS ಉಗ್ರಪ್ಪನವ್ರಿಗೆ ಕಾಲ್ ಮಾಡಿದೆ, ಸ್ವಲ್ಪ ಸಂವಿಧಾನ ಅದು ಇದು ಅವ್ರಿಗೆ ಗೊತ್ತಲ್ಲ. ಅವ್ರು ಹೇಳ್ತಾರೆ, ಒಂದೊಮ್ಮೆ ರಾಜ್ಯಪಾಲರು ಈ ತರ ಬರಲ್ಲ ಅಂತ ಹೇಳಿದ್ರೆ ಮುಂದೇನು ಅಂತ ಕೇಳಿದಾಗ ಇದೇ ಪ್ರೆಸಿಡೆಂಟ್ ಆಗುತ್ತಂತೆ. ಮುಂದೆ ನಾಳೆ ಡಿಸಿಷನ್ ಏನ್ ತಗೊಳುತ್ತೆ ಸರ್ಕಾರ, ಇಲ್ಲಿವರೆಗೂ ಇಂತಹದೊಂದು ಪ್ರಕರಣ ನಡೆದಿಲ್ಲ. ಹೀಗಾಗಿ ನಾಳೆ ಸೆಷನ್ ನಡೆಯುತ್ತೆ, ನಡ್ಸಕ್ ಬರುತ್ತೆ. ಅವರು ಮ್ಯಾಂಡೇಟರಿ, ಗವರ್ನರ್ ಬಂದು ಅಡ್ರೆಸ್ ಮಾಡ್ಬೇಕು ಅನ್ನೋದು ಮ್ಯಾಂಡೇಟರಿ ಇದೆ, ಪಾಸಿಟಿವ್ ಆಗಿ ಸಂವಿಧಾನದಲ್ಲಿ ಇದೆ. ಬರ್ಲಿಲ್ಲ ಅನ್ನೋದು ಪ್ರಶ್ನೆನೂ ಉದ್ಭವ ಆಗಿಲ್ಲ ಇಲ್ಲಿವರೆಗೂ. ಈಗ ಇವರು ಬರ್ಲಿಲ್ಲ ಅನ್ನೋದಿದೆಯಲ್ಲ, ಬರ್ಲಿಲ್ಲ ಅಂದ್ರೂ ಕೂಡ ಸೆಷನ್ ನಡೆಸ್ತಾರೆ, ಅದನ್ನ ನಡೆಸಿ ಪಾಸ್ ಮಾಡ್ತಾರೆ ಅಂತ ಅವ್ರು ವರ್ಷನ್ ಹೇಳ್ತಾ ಇದ್ದಾರೆ. ಅದ್ ಹೇಳಿ ಅವರು ಉಗ್ರಪ್ಪನವ್ರದ್ದು ಗೊತ್ತಲ್ಲ, ಅದು ಬಿಟ್ಬಿಡಿ. ನೋಡಿ, ಆಲ್ವೇಸ್ ಇನ್ ಲಾ ಆಲ್ಸೋ ದೇರ್ ಆರ್ 2 views possible. ಮಿಸ್ಟರ್ ಚನ್ವೀರ, that's all right. My view may not be the correct view or my senior's view. So, two may have different views. ಅವರು ಮಾಡ್ಕೊಡ್ಲಿ, ಬಟ್ ಸೆಷನ್ ವ್ಯಾಲಿಡ್ ಹೌದು ಅನ್ನೋದು ಹೈಲಿ ಡೌಟ್ಫುಲ್. ಇವನು ಈಗ ಇವ್ರದ್ದು ಕೇಳಿದೆ, ಅವರು ಹಾಗೆ ಹೇಳಿದ್ರು, ಅಶೋಕ್ ಕಾರ್ನಳ್ಳಿ ಅವರು. ಅವ್ರೇನಂದ್ರು? ಅದೇ, ಇವ್ರು ಗವರ್ನರ್ ಬರ್ದೇ ಇದ್ರೆ ಹೆಂಗೆ ಸೆಷನ್ ನಡ್ಸಕ್ಕೆ ಬರೋದಿಲ್ಲ, ವ್ಯಾಲಿಡ್ ಆಗೋದಿಲ್ಲ ಅಂತ. ಇಟ್ ಶಾಲ್ ಬಿಗಿನ್ ವಿತ್ ದಿ ಅಡ್ರೆಸ್ ಆಫ್ ದಿ ಗವರ್ನರ್.
ಹ್ಮ್ ಹ್ಮ್. ಹ್ಮ್ ಆಮೇಲೆ ಹ್ಮ್ 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 ಗವರ್ನರು ತಾವು ಹ್ಮ್ ಯಾಕೆ ಬರಲ್ಲ ಅನ್ನೋದು ಕಾರಣನು ಹೇಳ್ಬೇಕಾಗತ್ತಲ್ವಾ? ಹೇಳ್ತಾರಾ? ಹೇಳ್ಬಹುದಾ? ಅದು ಗೊತ್ತಿಲ್ಲ. ಸಚ್ ಕ್ವಶನ್ಸ್ ಕಷ್ಟ ನಾವು ಆನ್ಸರ್ ಮಾಡೋದು ಅದೇ ಅದೇ ಅದೇ. ಅಲ್ವಾ? ಅಲ್ಲಲ್ಲ, ಅವ್ನ್ ಫ್ಯಾಕ್ಟ್ಸ್ ಗೊತ್ತಿಲ್ಲದೆ ಹೌದು ನಾವೇನೋ ಒಂದು ಸುಮ್ನೆ ಹೇಳೋದು ಸರಿ ಹೋಗಲ್ಲ. ಚೆನ್ನವೀರವ್ರೆ, ಹೌದು ಸರ್. ಕರೆಕ್ಟ್ ಆಯ್ತು. ಅಲ್ಲ? ಈಗ ಒಂದು ಹ್ಮ್ 2 ಹ್ಮ್ ವರ್ಷನ್ ಹ್ಮ್ ಸಿಕ್ತು ನನಗೆ. ಒಂದು ಹೇಳಿ. ಸರ್ಕಾರದಲ್ಲಿರೋರು ಅಥವಾ ಹ್ಮ್ ಪಕ್ಷದಲ್ಲಿರೋರು ಏನ್ ಹೇಳ್ತಾರೆ ಅಂದ್ರೆ ಸೆಷನ್ ನಡೆಸಬಹುದು ಹ್ಮ್ ಅನ್ನೋದು. ಹ್ಮ್ ಕಾನೂನಾತ್ಮಕವಾಗಿ ಅಶೋಕ್ ಹಾರ್ನಳ್ಳಿ ಅವರಂತವ್ರು ಮತ್ತು ಹ್ಮ್ ಹ್ಮ್ ನಿಮ್ ಫಾದರ್ ಬಿ ಹ್ಮ್ ಆಚಾರ್ಯ ಸರ್ ಅಂತವ್ರು ಹ್ಮ್ ಹೇಳೋದೇನಂದ್ರೆ ಇದು ಹ್ಮ್ ಮಾನ್ಯತೆ ಇಲ್ಲ. ಅಂದ್ರೆ ಹೌದು. ಗವರ್ನರ್ ಅಡ್ರೆಸ್ ನಮ್ ಮಾಡ್ದೇನೆ ನಮ್ ಸೆಷನ್ ನಡೆಸಿದ್ರೆ ಮಾನ್ಯತೆ ಅದಕ್ಕೆ ಸಿಗ್ಲಿಕ್ಕಿಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ. ಹೌದು ಹೌದು ಹ್ಮ್ ಹೌದು. ಹ್ಮ್ ಸರಿ ಸರ್, ನೋಡೋಣ ನಾಳೆ ನಾನ್- ಏನಾಗುತ್ತೆ ಅಂತ. ಅಲ್ಲ, ಈಗ ಹ, ಲೇಟರ್ ಇನ್ ದ ಡೇ ಏನಾಗುತ್ತೆ ನೋಡೋಣ. ಹ, ಗೊತ್ತಾಯ್ತಲ್ಲ? ಹ. ಸಿನ್ಸ್ ದೀಸ್ ಆರ್ ದಿ ಒಪಿನಿಯನ್ಸ್, ಹೌದು. ನೀವು ಹ್ಮ್. ಅಶೋಕರ್ನಲ್ಲಿ ಅವರದ್ದು ಸಹ ಬೇಕಾಗಿಲ್ಲ. ನೀವು ಹೌದು. ನಂದು ಹೆಸರು ಕೋಟ್ ಮಾಡಿ, ಹಾ, ಸರಿ ಸರ್. ಸಬ್ಜೆಕ್ಟ್ ಟು ಚೇಂಜ್ ಲೇಟರ್ ಇನ್ ದ ಡೇ. ಸರಿ ನೋಡೋಣ, ಸ್ವಲ್ಪ 1 hour ನೋಡೋಣ. ಸರಿ ಗೊತ್ತಾಯ್ತು? ಯಾಕಂದ್ರೆ ಅವ್ರು DV9 ಹೇಳಿದ್ರು, ನಾವು ಸುಮ್ನೆ ಯಾಕೆ ಹೇಳೋದು ಸರಿ 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 ಅದನ್ನು? ಸರಿ. ಅವ್ರದ್ದು ಒಪಿನಿಯನ್. ಬಟ್ ನಂದು ಇಲ್ಲ, ನಾನು ನಾನು ಅಶೋಕ್ ಹಾರ್ನಳ್ಳಿ ಸರ್ ಫೋನ್ ಮಾಡಿದ್ದೆ, ಹಾ ಹಾ ಬಿಸಿ ಹ್ಮ್ ಬರ್ತಾ ಇತ್ತು. ಈಗ ನನ್ನ ಮತ್ತೆ ಹ್ಮ್ ಮಾಡ್ತೀನಿ ನಾನು, ಇಲ್ಲ ಅವರೇ ಬೇಕಾದ್ರೆ ನನಗೆ ವಾಪಸ್ ಬೇಕಾದ್ರೆ ಮಾಡ್ತಾರೆ, ಕೇಳ್ತೀನಿ ಮಾಡಿ ಅವ್ರನ್ನ. ಮಾಡಿ ಮಾಡಿ ಪ್ಲೀಸ್. ಅದು ಹ? ಆಲ್ವೇಸ್ ಅಟ್ ಯುವರ್ ಡಿಸ್ಕ್ರಿಷನ್. ಸರಿ ನೀವು ಸರ್. ಹೇಳಿ, ಹೆಸರು ಹಾಕಿ ಹೇಳ್ಬೋದು ಹೀಗೀಗೆ ಅಂತ. ಸರಿ ಸರ್, ಹೇಳ್ತೀನಿ ನಾನು. ದೀಸ್ ಆರ್ ದಿ ಫಾದರ್ ಸಹ ಹಾಗೆ ಸಿಮಿಲರ್ ಒಪಿನಿಯನ್ ಹಿಂದೂಸ್ತಾನ್ ಟೈಮ್ಸ್ ಕೊಟ್ಟಿದ್ದಾರೆ ಸರಿ ಸರ್, ನಾನು ಫೋನ್ ಅಲ್ಲಿ. ಹಾಕೊಳ್ತೀನಿ. ಸೊ ನೀವು 1 hour ಬಿಟ್ಟು ಕಾಲ್ ಮಾಡಿ. ಲೆಟ್ ಅಸ್ ಸರಿ ಸಿ ದ ಡೆವಲಪ್ಮೆಂಟ್. ಸರಿ ಸರ್, ಓಕೆ. ಎಸ್.